ಓದೋದ್ರ ಜೊತೆಗೆ ನಾನು ಆಟನೂ ಆಡ್ಕೊಂಡು ಬರ್ತಾಯಿದ್ದೆ. ನಾನು ಆಟ ಆಡುವಾಗ ಎಲ್ಲ ಸ್ಪೋರ್ಟ್ಸಲ್ಲೂ ಚೆನ್ನಾಗಿ ಆಡ್ತಾಯಿದ್ದೆ ನಾನು. ನನಗೇನೋ ಅನಿಸ್ತು, ಇದು ಈ ಕ್ರೀಡೆ ಭಾಳ ಕಮ್ಮಿ ವೆಚ್ಚ, ಖರ್ಚು ವೆಚ್ಚ ಇಲ್ಲ, ಆಡಬೇಕು ಇದರಲ್ಲಿ ಒಳ್ಳೆ ನನ್ನ ಸ್ಪೀಡು ನನಗೆ ಸಿಗ್ತಿದ್ದಿದ್ದು ಸ್ಟಾರ್ಟಿಂಗ್ ಡೇಯಿಂದನೇ ಪಾಯಿಂಟು ಅದೆಲ್ಲ ನೋಡಿದಾಗ ನನಗೆ ಇದರಲ್ಲೇನೋ ಅಚೀವ್ಮೆಂಟ್ ಮಾಡ್ಬೋದು ಅಂತ ಅನಿಸ್ತು ನನಗೆ ಕಬಡ್ಡಿಯಲ್ಲೇ. ಸರಿ, ನಾನು ಕಬಡ್ಡಿನೇ ರೆಗ್ಯುಲರಾಗಿ ಕಂಟಿನ್ಯೂ ಆಗಿ ಮಾಡ್ಕೊಂಡು ಬಂದೆ. ಲೋಕಲ್ ಮ್ಯಾಚ್ಗಳು ಸಣ್ಣ ಪುಟ್ಟ ಹಳ್ಳಿಗಳಲ್ಲಿ, ಭಾಳಷ್ಟು ಗ್ರಾಮೀಣ ಪ್ರದೇಶಗಳಲ್ಲಿ ಹೋಗಿ ಆಡ್ತಾಯಿದ್ದೆ ನಾನು. ಅಲ್ಲೆಲ್ಲ ಹೆಸರು ಮಾಡಿದ್ವಿ ಫಸ್ಟು. ಹಂಗೆ ಬಂದು ರಾಜ್ಯ ತಂಡಕ್ಕೂ ಸೆಲೆಕ್ಟ್ ಆದ್ವಿ. ಇದೆಲ್ಲ ನೋಡುವಾಗ ಎಲ್ಲೋ ಕೆಲವ್ರಿಗೆ ಇವನು ಏನಪ್ಪ ಬಂದಿದ್ದೆ, ಈಗ ಇವರು ಫ್ಯಾಮಿಲಿ ಯಾರು ಬ್ಯಾಕ್ಗ್ರೌಂಡ್ ಕಬಡ್ಡಿ ಇದೇ ಇಲ್ಲ, ಬಂದು ಈ ಲೆವೆಲ್ಗೆ ಡಾಮಿನೇಟ್ ಮಾಡ್ತಾ ಇದ್ದಾನೆ, ಇವನು ಇನ್ನೇನು ಮಾಡ್ತಾ ಇದ್ದಾನೆ ಅಂತ ಕೆಲವರು ಒಂದಿಬ್ಬರು ನಗರ ಪ್ರದೇಶದಲ್ಲಿ ಇದ್ದರು. ಅವ್ರ ಫ್ಯಾಮಿಲಿ ಎಲ್ಲ ಅವರು ಕುಟುಂಬದಲ್ಲಿ ಆಟಗಾರರು ಇದ್ದರು. ಅವರೆಲ್ಲ ತುಂಬಾ ಇದು ಮಾಡಿದ್ರು, ನನಗೆ ಡಿಸ್ಟರ್ಬೆನ್ಸ್ ಮಾಡೋಕ್ಕೆ. ಆವಾಗಿಂದ ಇವಾಗವರೆಗೂ ನನಗೆ ಡಿಸ್ಟರ್ಬೆನ್ಸ್ ಮಾಡಿಕೊಂಡೇ ಬರ್ತಾಯಿದ್ದಾರೆ. ಎಲ್ಲೋ ಒಂದು ಕಡೆ ಅವರು ಕಾಲು ಎಳೆಯೋರು ಇದ್ದಾರೆ. ಕಬಡ್ಡಿ ಹೇಗೆ ಹಾಗೆ ಮಾಡ್ತಾ ಇರ್ತಾರೆ, ಅವ್ರ ಸ್ವಾರ್ಥಕ್ಕಾಗಿ ಏನಾದರೂ ಒಂದು ಮಾಡ್ತಾ ಇರ್ತಾರೆ. ರಮೇಶ್ ಒಂದು ವ್ಯಕ್ತಿ ಆಗಿ ಬಂದವನು. ಇವತ್ತೊಂದು ದಿನ ಇಡೀ ರಾಜ್ಯ ದೇಶ ನಾವು ಭಾಳಷ್ಟು ಬಲಿಷ್ಠ ಪಾಕಿಸ್ತಾನ ತಂಡ, ಇರಾನ್ ತಂಡವನ್ನೆಲ್ಲ ನಾವು ಸೋಲಿಸಿದ್ದೀವಿ. ನಾನು ಕೋಚ್ ಆಗಿ ಹೋಗೋ ದೊಡ್ಡ ರೆಕಗ್ನೈಸೇಷನ್ ಸಿಕ್ಕಿದೆಯಲ್ಲ, ನನ್ನ ಆಟದಲ್ಲಿ ಅದ್ಭುತ ಸಾಧನೆ ಮಾಡಿದ್ದೀವಿ. ಗೋಪಾಲಪ್ಪ ಸುಬ್ಬಣ್ಣ ಅವರಿದ್ದಂಥ ಸಂದರ್ಭದಲ್ಲಿ 35-40 ವರ್ಷದ ಹಿಂದೆಗಡೆ ಕರ್ನಾಟಕ ರಾಜ್ಯ ತಂಡ ನ್ಯಾಷನಲ್ ಲೆವೆಲಿಗೆ ಚಾಂಪಿಯನ್ ಆಗಿದ್ದರು. ಅದಾದ ನಂತರ ನಾವು ಏನು 93-4 ನಾವು ರೆಗ್ಯುಲರ್ ಆಗಿ ನಾವು ಕೂಡ ಒಂದು 7-8 ಇಯರ್ಸ್ ಇಂಡಿಯಾದಲ್ಲಿ ಬಲಿಷ್ಠ ಸರ್ವೀಸಸ್ ತಂಡ, ತಮಿಳ್ನಾಡು, ಮಹಾರಾಷ್ಟ್ರ ಇವ್ರನ್ನೆಲ್ಲ ಸೋಲಿಸಿ ನಾವು ಚಾಂಪಿಯನ್ ಆಗಿದ್ದೀವಿ. ಅದಾಗಿದ್ಮೇಲೆ ಇನ್ನೋವರೆಗೂ ಯಾರು ಅಲ್ಲಿವರೆಗೂ ರೀಚ್ ಹಾಕೋಕ್ಕಾಗಿಲ್ಲ. ಅದರಿಂದ 30 ವರ್ಷದ ಹಿಂದೆ ಆಗಿದ್ದು. ಯಾವಾಗ ಫಸ್ಟ್ ಸೀನಿಯರ್ ನ್ಯಾಷನಲ್ಸ್ ಅಂತ ಫಸ್ಟು ತುತ್ತು ಚೆಡುಗುಡು ಏನೇನೋ ಉಚ್ಚಾರಣೆಯಲ್ಲಿದ್ದಂಥದ್ದು ಕಬಡ್ಡಿ ಅಂತ ಮಾಡಿ ಅಮೆಚೂರ್ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ ಅಂತ ಯಾವಾಗ ಮಾಡ್ತಾರೆ, ಆ ಮಾಡಿದ ಮೇಲೆ ಕಬಡ್ಡಿ ಆ ಸಂದರ್ಭದಲ್ಲಿ ಕರ್ನಾಟಕ ಗೆದ್ದಿತ್ತು. ಅದಾದಮೇಲೆ ಗೆದ್ದಿರಲಿಲ್ಲ. ನಾವು ಬಂದು ಗೆದ್ವಿ, ನೇಮ್ ಮಾಡಿದ್ವಿ, ರಾಜ್ಯ ಎಲ್ಲ ಗುರುತಿಸಿದ್ರು ನಮ್ಮನ್ನು. ರಾಷ್ಟ್ರದಿಂದ ಅರ್ಜುನ ಪ್ರಶಸ್ತಿ ಕೊಟ್ಟರು, ಮತ್ತು ರಾಜ್ಯದಿಂದ ರಾಜ್ಯೋತ್ಸವ, ಏಕಲವ್ಯ ಹಲವಾರು ಪ್ರಶಸ್ತಿಗಳನ್ನು ಕೊಟ್ಟರು. ಆ ಒಂದು ಆಟದಲ್ಲಿ ನಾವು ನೇಮ್ ಮಾಡಿದ್ವಿ. ನಾವು ಏನು ಮಾಡ್ತೀವಿ, ನಮ್ಮದು ಸರ್ವೀಸು ಕಬಡ್ಡಿಗಾಗಿ ಅಂತ ನಾವೊಂದು 4 ಜನ ಬೆಳೆಸ್ಬೋದು. ಇವತ್ತು ಸತ್ಯಪ್ಪನ, ಗಣೇಶನ ಈ ಥರ ಬೇಕಾದಷ್ಟು ಜನ ಹುಡುಗರು, ಈಗ ಗಗನ್ ಆಗಿರ್ಬೋದು, ವಿಶ್ವ, ಆಮೇಲೆ ಇನ್ನೊಂದು ಸಿದ್ಧಿ ಹುಡುಗ ಒಬ್ಬ ಬಂದಿದ್ದಾರೆ. ಭಾಳಷ್ಟು ಪ್ರತಿಭೆಗಳು ಬರ್ತಾ ಇರ್ತಾರೆ.